ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ಇತ್ತೀಚೆಗೆ ದಿನಪತ್ರಿಕೆಗಳಲ್ಲಿ ವರದಿಯಾಗಿದೆ. ಒಂದು ವರದಿಯನ್ನು ನೀವು ನೋಡಿದ್ರೆ ಅದು ಸಾಕಷ್ಟು ಶೇರ್ ಆಗಿದೆ ಕೂಡ. ಸಾಮಾಜಿಕ ಮಾಧ್ಯಮಗಳಲ್ಲಿ, ಜಾಲತಾಣಗಳಲ್ಲಿ ಸಾಕಷ್ಟು ಶೇರ್ ಆಗಿದೆ. ಅದೇನೆಂದರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ 2024 ಹೋಲಿಸಿದರೆ 2025ರಲ್ಲಿ ಮಹಿಳೆಯರ ಮೇಲೆ, ದಲಿತರ ಮೇಲೆ, ಪರಿಶಿಷ್ಟ ಸಮುದಾಯಗಳ ಮೇಲೆ ದೌರ್ಜನ್ಯದ ಪ್ರಮಾಣ ಹೆಚ್ಚಾಗಿದೆ ಎನ್ನುವಂಥ ಒಂದು ವರದಿ ಬಂದಿರೋದನ್ನು ನೀವೆಲ್ಲ ಓದಿದ್ದೀರ. ಕಳೆದ 5 ವರ್ಷಗಳಲ್ಲಿ 2021, 2022, 2023, 24, 25ರ ಅವಧಿಯಲ್ಲಿ ಹೇಗೆ ದೌರ್ಜನ್ಯಗಳು, ಅಪರಾಧ ಪ್ರಕರಣಗಳು ಹೆಚ್ಚಾಗಿದ್ದಾವೆ ಎನ್ನುವುದನ್ನು ಒಂದು ವರದಿ ಕೊಟ್ಟಿದ್ದಾರೆ. ಕರ್ನಾಟಕದ ಸರ್ಕಾರದ ಗೃಹ ಇಲಾಖೆ ಅದನ್ನು ಬಿಡುಗಡೆ ಮಾಡಿದೆ. ಉದಾಹರಣೆಗೆ, ಪರಿಶಿಷ್ಟ ಸಮುದಾಯಗಳ ಮೇಲಿನ ದೌರ್ಜನ್ಯವನ್ನು ನೀವು ನೋಡೋದಾದರೆ, SC ST, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯವನ್ನು ನೋಡೋದಾದರೆ 2021ರಲ್ಲಿ 1751 ಪ್ರಕರಣಗಳು ದಾಖಲಾಗಿದ್ದರೆ 2022ರಲ್ಲಿ 2140 ಪ್ರಕರಣಗಳು ದಾಖಲಾಗಿದ್ದಾವೆ. 2023ರಲ್ಲಿ 2157 ಪ್ರಕರಣಗಳು ದಾಖಲಾಗಿದ್ದಾವೆ. 2024ರಲ್ಲಿ 2115 ಪ್ರಕರಣಗಳು ದಾಖಲಾಗಿದ್ದಾವೆ. 2025ರಲ್ಲಿ 3005 ಪ್ರಕರಣಗಳು ದಾಖಲಾಗಿದ್ದಾವೆ. ಅಂದರೆ 5 ವರ್ಷಗಳಲ್ಲಿ ಹತ್ತತ್ರ 1751, 5 ವರ್ಷಗಳಿಂದ 1751 ಪ್ರಕರಣಗಳು ದಾಖಲಾಗಿದ್ದರೆ 5 ವರ್ಷಗಳ ನಂತರ 3005, ಹತ್ತತ್ರ ಇನ್ನು 2000 ಪ್ರಕರಣಗಳು ಹೆಚ್ಚು, 1500 ಪ್ರಕರಣಗಳು ಹೆಚ್ಚು ದಾಖಲಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಕಳೆದ 5 ವರ್ಷಗಳಲ್ಲಿ ಪರಿಶಿಷ್ಟ ಸಮುದಾಯಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಿರುವುದನ್ನು ನಾವು ಈ ವರದಿಯ ಮೂಲಕ ಕಾಣ್ತಾ ಇದ್ದೀವಿ. ಅದೇ ರೀತಿ ಪೋಕ್ಸೋ ಪ್ರಕರಣಗಳು, ಅಂದರೆ ಹದಿಹರೆಯದ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂಥ ದೌರ್ಜನ್ಯಗಳನ್ನು ನೀವು ಕಾಣೋದಾದರೆ 2021ರಲ್ಲಿ 2884 ದೌರ್ಜನ್ಯಗಳಾಗಿದ್ದರೆ 2025ರ ಒಳಗೆ 4096 ಪ್ರಕರಣಗಳು ದಾಖಲಾಗಿದ್ದಾವೆ. ಅಂದರೆ ಅದು ಸಹ ಹತ್ತತ್ರ 1500 ಪ್ರಕರಣ ಹೆಚ್ಚಾಗಿದ್ದಾವೆ ಕಳೆದ 5 ವರ್ಷಗಳಲ್ಲಿ. ಅಂದರೆ ಇದು ಏನು ಸೂಚಿಸುತ್ತೆ? ಗೃಹ ಇಲಾಖೆಯ ವೈಫಲ್ಯವನ್ನು ಸೂಚಿಸುತ್ತೆ. ಸಹಜವಾಗಿ ಗೃಹ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯವನ್ನು ಯಾಕಂದರೆ ದೌರ್ಜನ್ಯ ನಿಯಂತ್ರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಕ್ಕೆ ಬಂದಿರ್ತಾರೆ. ಮತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಂದು ನಾಗರಿಕ ಸಮಾಜದಲ್ಲಿ ಅದು ಅವರ ಜವಾಬ್ದಾರಿ ಸಹ ಆಗಿರೋದ್ರಿಂದ ಅವರು ಈ ದೌರ್ಜನ್ಯವನ್ನು ನಿಯಂತ್ರಣ ಮಾಡಬೇಕಾಗಿತ್ತು. ಅವರು ನಿಯಂತ್ರಣ ಮಾಡೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ, ಅವರು ಈ ದೌರ್ಜನ್ಯ ನಿಯಂತ್ರಣಕ್ಕೆ ಯಾವುದೇ ರೀತಿಯ ಒಂದು ಕಾರ್ಯಯೋಜನೆಗಳನ್ನು ಅವರು ಸಿದ್ಧಪಡಿಸ್ಕೊಂಡಿರಲಿಲ್ಲ. ಒಂದು ನೀಲನಕ್ಷೆ ಇರಲಿಲ್ಲ. ಬಹುಮುಖ್ಯವಾಗಿ ಅವರಿಗೆ ಪರಿಶಿಷ್ಟ ಸಮುದಾಯಗಳ ಮೇಲೆ ನಡೆಯುವಂಥ ದೌರ್ಜನ್ಯದ ಬಗ್ಗೆ ಒಂದು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಅರ್ಥಕೊಳ್ಬೇಕಾಗಿರುವಂಥದ್ದು. ಚುನಾಯಿತ ಸರ್ಕಾರ ಆಗಿರಲಿ, ಚುನಾಯಿತ ಶಾಸಕರಾಗಿರಲಿ, ಸಚಿವರಾಗಿರಲಿ ಮತ್ತು ಗೃಹ ಇಲಾಖೆ ಆಗಿರಲಿ, ಯಾರೂ ಸಹ ಈ ಪರಿಶಿಷ್ಟ ಸಮುದಾಯಗಳ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಅದನ್ನು ಒಂದು ಸಹಜ ಎನ್ನುವಂತೆ ಸ್ವೀಕರಿಸ್ತಾರೆ. ಇದು ಇರುವಂತಹ ದೊಡ್ಡ ಬಿಕ್ಕಟ್ಟು ಈ ಸಮಾಜದಲ್ಲಿ. ಇಲ್ಲಿನ ನಾಗರಿಕ ಸಮಾಜವೂ ಅದೇ ರೀತಿಯಾಗಿ ಪರಿಗಣಿಸುತ್ತೆ. ಮತ್ತು ಚುನಾಯಿತ ಸರ್ಕಾರ ಅಂದರೆ ಸ್ಟೇಟ್ ಮತ್ತು ಸಿಸ್ಟಮ್, ಪ್ರಭುತ್ವ ಮತ್ತು ವ್ಯವಸ್ಥೆ, ಪ್ರಭುತ್ವ ಮತ್ತು ಸಮಾಜ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೇ ರೀತಿ ಯೋಚನೆ ಮಾಡ್ತಾರೆ. ಪರಿಶಿಷ್ಟ ಸಮುದಾಯಗಳ ಮೇಲೆ ಆಗುತ್ತಿರುವಂಥ ದೌರ್ಜನ್ಯಗಳು ಸಹಜವೇ, ಅದು ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಎನ್ನುವ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದಾರೆ. ಇದು ಅತ್ಯಂತ ಗಂಭೀರವಾದಂಥ ಸಮಸ್ಯೆ ಮತ್ತು ಇದು ಅತ್ಯಂತ ಬಿಕ್ಕಟ್ಟಿನ ಸಮಸ್ಯೆ. ಯಾತಕ್ಕೋಸ್ಕರ ಈ ಥರ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ ಎನ್ನುವುದನ್ನು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ, ಮೊದಲನೇದಾಗಿ ನಾವು ನಿಮಗೆ ಒಂದು ಕುತೂಹಲಕರವಾಗಿ ಕಾಣುವುದು ಏನಂತಂದರೆ, ದೌರ್ಜನ್ಯ ಪ್ರಕರಣಗಳು ಹೆಚ್ಚಿಗೆ ಕಾಣ್ತಿರುವುದು ಮುಖ್ಯವಾಗಿ ಅದನ್ನು ದಾಖಲಿಸುವುದರಲ್ಲಿ ದಾಖಲೀಕರಣದಲ್ಲಿ ಹೆಚ್ಚಾಗ್ತದೆ ಮತ್ತು ಅದನ್ನು ದೂರು ಕೊಡುವುದರಲ್ಲಿ ಹೆಚ್ಚಾಗ್ತಾ ಇದೆ. ದೂರು ಕೊಡುವ ಸಂಖ್ಯೆ, ದೂರು ಕೊಡುವ ಪ್ರಮಾಣ ಹೆಚ್ಚಾಗ್ತಾ ಇದೆ ಮತ್ತು ಅದನ್ನು ಆ ದೂರನ್ನು ದಾಖಲಿಸ್ತಾ ಇದ್ದಾರಲ್ಲ ಪೊಲೀಸ್ ಠಾಣೆಗಳಲ್ಲಿ, ಅದರ ಪ್ರಮಾಣ ಮತ್ತು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ವಿಚಿತ್ರವಾದಂಥ ಅಥವಾ ಕುತೂಹಲಕರ. ಅಂದರೆ ಇದಕ್ಕೂ ಹಿಂದೆ 10 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ ಅಥವಾ 70ರ ದಶಕದಲ್ಲಿ, 80ರ ದಶಕದಲ್ಲಿ ಆಗಲಿ, 90ರ ದಶಕದವರೆಗೂ ದೂರುಗಳನ್ನು ಕೊಡುವುದಕ್ಕೆ ಸಹ ಪರಿಶಿಷ್ಟ ಸಮುದಾಯದ ಕುಟುಂಬಗಳು ಭಯ ಬೀಳ್ತಾ ಇದ್ರು. ಯಾಕಂದರೆ ದೂರು ಕೊಟ್ಬಿಟ್ರೆ ಆ ಗ್ರಾಮದಲ್ಲಿ, ಆ ಹೋಬಳಿಯಲ್ಲಿ ಅಥವಾ ತಾಲೂಕಿನಲ್ಲಿರುವಂಥ ಬಲಿಷ್ಠ ಜಾತಿಯವರು ತಮ್ಮ ಮೇಲೆ ಮತ್ತೆ ದೌರ್ಜನ್ಯ ಮಾಡ್ತಾರೆ ಎನ್ನುವ ಕಾರಣಕ್ಕೆ ಮತ್ತು ಭಯದಿಂದ ದೂರು ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ. ತಮ್ಮ ಮೇಲೆ ನಡೀತಿರುವಂಥ ದೌರ್ಜನ್ಯವನ್ನು ಸಹಜ ಎನ್ನುವಂತೆ ಸ್ವೀಕರಿಸಿ ಮೌನವಾಗಿ ನೋವನ್ನು ಉಣ್ತಾ ಇದ್ರು. ಇದು ಈ ಹಿಂದೆ ಇದ್ದಂಥ ಪರಿಸ್ಥಿತಿ. ಮತ್ತು ಒಂದು ವೇಳೆ ಇವರು ದೂರು ಕೊಡೋದಕ್ಕೆ ಹೊರಟರೂ ಸಹ ಪೊಲೀಸರು ಆ ದೂರನ್ನು ದಾಖಲಿಸ್ತಾ ಇರಲಿಲ್ಲ. ಅವರು ರಾಜಿ ಪಂಚಾಯಿತಿ ಮಾಡ್ತಾ ಇದ್ರು. ಅಥವಾ ಆ ಪೊಲೀಸ್ ವ್ಯವಸ್ಥೆ ಸಹ ಬಲಿಷ್ಠ ಸಮುದಾಯಗಳ ಜೊತೆಗೆ ಗುರುತಿಸಿಕೊಂಡಿರುವುದರಿಂದ ಮತ್ತು ಅವರ ಪರವಾಗಿಯೇ ಇರುವುದರಿಂದ ಅವರು ಪರಿಶಿಷ್ಟ ಸಮುದಾಯಗಳ ಮೇಲೆ
ಭಯವ ಭಯವನ್ನು ಹುಟ್ಟಿಸ್ತಾ ಇದ್ರು. ನೀವು ದೂರು ದಾಖಲಿಸಿದ್ರೆ ಅವರು ಬಂದು ನಿಮ್ಮ ಮೇಲೆ ಮತ್ತೆ ದೌರ್ಜನ್ಯ ಮಾಡ್ತಾರೆ. ನಾನ್ ನಿಮಗೆ ರಕ್ಷಣೆ ಕೊಡೋದಿಲ್ಲ. ನಿಮ್ಗೆ ಏತಕ್ ಬೇಕು ಈ ತರ ಉಸಾಬರಿ ಅನ್ನುವಂತ ರೀತಿಯಲ್ಲಿ ಕೂಡ ನಡೆದಂತ ಅನೇಕ ಘಟನೆಗಳು ನಮ್ಮ ಮುಂದೆ ಇದಾವೆ. ಹೀಗಾಗಿ 50%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ದೂರನ್ನೇ ದಾಖಲಿಸ್ಕೊಳ್ತಾ ಇರಲಿಲ್ಲ ಮತ್ತು ದೂರು ಕೊಡೋದಕ್ಕೂ ಭಯ ಬೀಳ್ತಾ ಇದ್ದಂತ ಸಂದರ್ಭದಿಂದ ಈಗ ದೂರು ಕೊಡೋದಕ್ಕೂ ಮುಂದಾಗ್ತಾ ಇದ್ದಾರೆ ಮತ್ತು ದೂರನ್ನ ದಾಖಲಿಸ್ಕೊಳ್ತಾ ಇದ್ದಾರೆ ಎನ್ನುವಂತ ಕಾರಣದಕ್ಕೋಸ್ಕರ ಹೆಚ್ಚಿನ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದಾವೆ. ಅಂದ್ರೆ ಹಿಂದೆನೂ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಈಗ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದಾವೆ, ಹಾಗೆ ಬೆಳಕಿಗೆ ಬರ್ತಾ ಇಲ್ಲ ಎನ್ನುವಂಥದ್ದು ಒಂದು ನಿಜ ಆದ್ರೆ, ಮತ್ತು ಪ್ರಕರಣಗಳು ಜಾಸ್ತಿ ಆಗಿದೆ ಅನ್ನುವಂಥದ್ದು ಎರಡನೇದು. ಇನ್ನು ಎರಡನೇ ಕಾರಣ ಯಾಕೆ ದಲಿತರ ಮೇಲಿನ ದೌರ್ಜನ್ಯದ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂದ್ರೆ, ಒಂದು ಜಾತಿ ಕುರಿತಂತಿರುವಂತ ಒಂದು ಪ್ರಿಜುಡಿಸ್, ಒಂದು ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಇದೆಯಲ್ಲ, ಅದರ ಒಂದು ಕಾರಣಕ್ಕೆ. ಅಂದ್ರೆ ಇಲ್ಲಿ ಜಾತಿ ಅನ್ನುವಂಥದ್ದು ಒಂದು ಮನಸ್ಥಿತಿ. ಅಂಬೇಡ್ಕರ್ ಅವರು ಹೇಳ್ದಂಗೆ ಇಟ್ಸ್ ಎ ನೋಷನ್. ಅದು ಭೌತಿಕವಾಗಿ ಇರೋದಿಲ್ಲ, ಒಂದು ಮನಸ್ಥಿತಿಯಲ್ಲಿರುತ್ತೆ. ಈ ಮನಸ್ಥಿತಿಯ ಕಾರಣಕ್ಕೆ ಮತ್ತು ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ತನಗಿಂತ ಕೆಳಗಿರುವ ಜಾತಿಯ ಮೇಲೆ ತನಗೆ ಶೋಷಣೆ ಮಾಡುವ, ದೌರ್ಜನ್ಯ ನಡೆಸುವ ಹಕ್ಕಿದೆ ಎನ್ನುವ ಕಾರಣಕ್ಕೆ ನಡೆಯುವಂತಹ ಈ ದೌರ್ಜನ್ಯಗಳಿದಾವಲ್ಲ, ಇದು ಕೂಡ ಬಹಳ ಅಪಾಯಕಾರಿ ಆಗಿರುವಂತಹದ್ದು. ಮತ್ತು ಇದು ಎಲ್ಲಾ ವಲಯಗಳಲ್ಲಿ ನಡೀತಾ ಇದೆ. ಸಮಾಜದಲ್ಲಿರೋ ನಡೀತಾ ಇದೆ, ಬಡಾವಣೆಗಳಲ್ಲಿ ನಡೀತಾ ಇದೆ, ಕೇರಿಗಳಲ್ಲಿ ನಡೀತಾ ಇದೆ, ಹಟ್ಟಿಗಳಲ್ಲಿ ನಡೀತಾ ಇದೆ, ವಿಶ್ವವಿದ್ಯಾಲಯಗಳಲ್ಲಿ ನಡೀತಾ ಇದೆ, ಶಾಲೆಗಳಲ್ಲಿ ನಡೀತಾ ಇದೆ, ಇಲಾಖೆಗಳಲ್ಲಿ. ನೀವು ಯಾವುದೇ ಒಂದು ಇಲಾಖೆ ತಗೊಳ್ಳಿ, ಆರೋಗ್ಯ ಇಲಾಖೆ, ಕರ್ನಾಟಕದಲ್ಲಿರುವಂತಹ 30 ಇಲಾಖೆಗಳನ್ನು ನೀವು ತಗೊಂಡ್ರೆ ಎಲ್ಲಾ ಇಲಾಖೆಗಳಲ್ಲಿಯೂ ಈ ರೀತಿಯ ದೌರ್ಜನ್ಯಗಳು ನಡೀತಿರೋದನ್ನ ನೋಡ್ತಾ ಇದೀವಿ. ಯಾವುದೇ ಇಲಾಖೆ, ಕರ್ನಾಟಕದಲ್ಲಿರುವಂತಹ 30 ಇಲಾಖೆಗಳಂತೆ ನೋಡ್ತಾ ಇದೀವಿ. ಗೃಹ ಇಲಾಖೆ, ಕಂದಾಯ ಇಲಾಖೆ, ಯಾವುದೇ ಇಲಾಖೆ ಸಹ ಈ ದೌರ್ಜನ್ಯದಿಂದ ಹೊರತಾಗಿಲ್ಲ. ಯಾವುದೇ ಊರು, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳು, 226 ತಾಲೂಕುಗಳು, 26,000 ಗ್ರಾಮಗಳು ಸಹ ಈ ದೌರ್ಜನ್ಯ ಮತ್ತು ಹಲ್ಲೆ ಮತ್ತು ದೌರ್ಜನ್ಯದಿಂದ ಹೊರತಾಗಿಲ್ಲ. ಹಾಗೆ ಅದೇ ರೀತಿ ಯಾವುದೇ ಒಂದು ವ್ಯವಸ್ಥೆ, ನೀವು ಶಾಸಕಾಂಗ ತಗೊಳ್ಳಿ, ಕಾರ್ಯಾಂಗ ತಗೊಳ್ಳಿ, ಅವು ಸಹ ಈ ದೌರ್ಜನ್ಯದಿಂದ ಹೊರತಾಗಿಲ್ಲ. ಇದು ಡೀಪ್ ರೂಟೆಡ್, ಆಳವಾಗಿ ಬೇರ್ ಬಿಟ್ಟಂತಹ ಒಂದು ಜಾತಿ ಕುರಿತಾದಂತಹ ಒಂದು ಪೂರ್ವಗ್ರಹ ಪೀಡಿತ ಮನಸ್ಸು ಕೂಡ ಕಾರಣ ಆಗುತ್ತೆ. ಮತ್ತು ಮೂರನೇದು ಮುಖ್ಯವಾಗಿ ಭೂಮಿ ಮತ್ತು ಭೂಮಿ ಸಮಸ್ಯೆಗಳು. ಮೂರನೇದು ಭೂಮಿಗೆ ಕುರಿತಾದಂತೆ ಅಥವಾ ಆರ್ಥಿಕತೆಗೆ ಕುರಿತಾದಂತೆ ನಡೆಯುವ ದೌರ್ಜನ್ಯಗಳು. ಅಂದ್ರೆ ದಲಿತರು ತಮ್ಮ ಭೂಮಿ ಹಕ್ಕನ್ನು ಕೇಳಕ್ಕೆ ಹೊರಟಾಗ, ದಶಕಗಳಿಂದ, ಶತಮಾನಗಳಿಂದ ತಾವೇನು ಒಂದು ಬೇಸಾಯ ಕೃಷಿ ಮಾಡ್ಕೊಂತ ಬಂದಿದ್ರಲ್ಲ, ಅದರ ಮೇಲೆ ಹಕ್ಕನ್ನು ಸಾಧಿಸಕ್ಕೆ ಹೊರಟಾಗ, ಅಥವಾ ದಲಿತರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ 1 ಎಕರೆ, 2 ಎಕರೆ, 3 ಎಕರೆ ಭೂಮನ್ನು ಕೊಳ್ಳಲಿಕ್ಕೆ ಹೊರಟಾಗ, ಅಥವಾ ದಲಿತರು ಆಸ್ತಿ ಮಾಡ್ಲಿಕ್ಕೆ ಹೊರಟಾಗ, ಅಥವಾ ದಲಿತರು ಮನೆಗಳನ್ನು ಕಟ್ಟಕ್ಕೆ ಹೊರಟಾಗ ಈ ರೀತಿಯ ದೌರ್ಜನ್ಯಗಳು ನಡೀತಾ ಇದಾವೆ. ಅಂದ್ರೆ ದಲಿತರು ಆಸ್ತಿ ಮಾಡುವುದನ್ನ, ಭೂಮಿ ಹೊಂದುವುದನ್ನ ಸಹಿಸ್ತಾ ಇಲ್ಲ. ಇಲ್ಲಿನ ಬಲಿಷ್ಠ ಜಾತಿಗಳು ಸಹಿಸೋದಿಲ್ಲ. ಯಾರಾದ್ರೂ ಹಳ್ಳಿಯ ಗ್ರಾಮೀಣ ಭಾಗದಲ್ಲಿ ಇಂದಿಗೂ ದಲಿತರು 2 ಎಕರೆ ಭೂಮಿ ತಗೊಂಡ್ರು, ಸ್ವಂತ ಕೃಷಿ ಮಾಡ್ತಾ ಇದ್ದಾರೆ, ಅದರ ಆಧಾರದಲ್ಲಿ ಟ್ರಾಕ್ಟರ್ ತಗೊಂಡ್ರು, JCB ತಗೊಂಡ್ರು ಅಂದ್ರೆ ತಕ್ಷಣ ಅವ್ರ ಮೇಲೆ ದೌರ್ಜನ್ಯಗಳಾಗುವಂತ ಪ್ರಕರಣಗಳು ಕೂಡ ಈ 3,000 ಪ್ರಕರಣಗಳು ಏನು ನೋಡ್ತಾ ಇದೀವಿ ಅದರಲ್ಲಿ ದಾಖಲಾಗಿರ್ತವೆ. ಅದರಲ್ಲಿಯೂ ಮುಖ್ಯವಾಗಿ ಇವತ್ತಿಗೂ ನೀವು ನೋಡ್ಬೋದು, ದಲಿತರ ಮೇಲೆ ದೌರ್ಜನ್ಯ ನಡೆದಾಗ ಅವರ ಮೇಲೆ ನಡೆಸುವ ಹಲ್ಲೆಗಳ ಜೊತೆಗೆ ಅವರ ಮನೆಯಲ್ಲಿರುವಂತಹ ವಸ್ತುಗಳ ಮೇಲೆ ಕೂಡ ಹಲ್ಲೆ, ಅದನ್ನ ನಾಶ ಮಾಡ್ತಾರೆ. ಅವ್ರ ಮನೆಯಲ್ಲಿರುವಂತಹ ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಮೇಜ್ ಆಗಿರ್ಬೋದು, ಡೈನಿಂಗ್, ಎನಿಥಿಂಗ್. ಯಾಕಂದ್ರೆ ದಲಿತರು ಅವೆಲ್ಲವನ್ನು ಹೊಂದುವಂತಿಲ್ಲ ಎನ್ನುವ ಕಾರಣಕ್ಕೆ ಇದರ ಕೂಡ ಈ ತರ ಹಲ್ಲೆ ದೌರ್ಜನ್ಯಗಳಾಗ್ತಾ ಇದಾವೆ. ಮತ್ತು ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಲೋ ಕನ್ವಿಕ್ಷನ್ ರೇಟ್. ಅಂದ್ರೆ ನ್ಯಾಯಾಂಗದ ಪ್ರೊಸೆಸ್ ಏನ್ ನಡೀತಾ ಇದೆ, ನ್ಯಾಯಾಂಗದ ಒಂದು ಪ್ರಕ್ರಿಯೆ ಅದು ಬಹಳ ನಿಧಾನಗತಿಯಲ್ಲಿ ನಡೀತಾ ಇದೆ. 2022ರ ಒಂದು ವರದಿಯ ಪ್ರಕಾರ 32% ಪ್ರಮಾಣದಲ್ಲಿ ಕನ್ವಿಕ್ಷನ್ ರೇಟ್ ಇದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಈ ಕಾರಣಕ್ಕೋಸ್ಕರ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಇನ್ನೊಂದು ಬಹಳ ಮುಖ್ಯವಾಗಿ, ದೌರ್ಜನ್ಯಕ್ಕೆ ಒಳಗಾದಂತ ಶೋಷಿತ ಸಮುದಾಯಗಳೇ ಬಂಧನಕ್ಕೆ ಒಳಗಾಗುವ ಸಾಧ್ಯತೆಗಳಿದಾವೆ. ಅವರೇ ಆರೋಪಿಗಳಾಗಿರುವಂತಹ ಸಾಧ್ಯತೆಗಳಿದಾವೆ. ಇದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಇವತ್ತು ಭಾರತದ ಜೈಲುಗಳಲ್ಲಿ ಇರುವಂತಹ ಕೈದಿಗಳ ಪೈಕಿ 32% ದಲಿತರಾಗಿದ್ದಾರೆ ಅಂತ ವರದಿಯನ್ನು ನಾವು ನೋಡ್ತಾ ಇದೀವಿ. ಅದಂದ್ರೆ ಹತ್ತತ್ರ 4,78,600 ಕೈದಿಗಳ ಪೈಕಿ ದೇಶಾದ್ಯಂತ ಇರುವಂತಹ ಜೈಲಲ್ಲಿರುವಂತಹ 4,78,600 ಕೈದಿಗಳ ಪೈಕಿ 99,273, ಹತ್ತತ್ರ 27.74% ಪರಿಶಿಷ್ಟ ಜಾತಿಗೆ ಸೇರಿದಂತಹ ಆರೋಪಿಗಳಾಗಿದ್ದಾರೆ. ಮತ್ತು 53,336 ಹತ್ತತ್ರ 11.14% ಪರಿಶಿಷ್ಟ ಪಂಗಡಗಳು ಸೇರಿದವರಾಗಿದ್ದಾರೆ. ಅಂದ್ರೆ ಇವರಿಗೆ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇಲ್ದಿರೋ ಕಾರಣಕ್ಕೆ ಇಲ್ಲಿರುವಂತಹ ವ್ಯವಸ್ಥೆ ಇವರ ಮೇಲೆ ದೌರ್ಜನ್ಯ ಮಾಡುತ್ತೆ. ಮತ್ತು ಇವರ ರಕ್ಷಣೆಗೆ ಪ್ರಭುತ್ವ, ಸ್ಟೇಟ್ ಆಗ್ಲಿ ರಕ್ಷಣೆ ಬರೋದಿಲ್ಲ, ಪೊಲೀಸ್ ಇಲಾಖೆ ರಕ್ಷಣೆ ಬರುವುದಿಲ್ಲ, ಕಾರ್ಯಾಂಗ ರಕ್ಷಣೆಗೆ ಬರುವುದಿಲ್ಲ, ಮತ್ತೆ ನ್ಯಾಯಾಂಗದ ಪ್ರಕ್ರಿಯೆ
ನಿಧಾನಗತಿಯಲ್ಲಿ ಇರುವ ಕಾರಣಕ್ಕೆ ಸುಮಾರು ಹತ್ತತ್ರ 99,273 ಪರಿಶಿಷ್ಟ ಜಾತಿಯಿಂದ 53,333 ಪರಿಶಿಷ್ಟ ಪಂಗಡದ ಸೇರಿದ ಖೈದಿಗಳು ಜೈಲಿನಲ್ಲಿ ಬ ಜೈಲಿನಲ್ಲಿದ್ದಾರೆ. ಇದರ ಪೈಕಿ ಇದರಲ್ಲಿ ವಿಚಾರಣಾಧೀನ ಖೈದಿಗಳು ಎಷ್ಟಿದ್ದಾರೆ, ವಿಚಾರಣೆಯೇ ಪ್ರಾರಂಭವಾಗದಂಥ ಖೈದಿಗಳಿದ್ದಾರೆ. ಮತ್ತು ಇದರಲ್ಲಿ ಇದರಲ್ಲಿ ಪುರುಷರ ಪ್ರಮಾಣ 19,913 ಇದ್ರೆ ಮಹಿಳೆಯರ ಪ್ರಮಾಣ 4,467 ಅಂತೂ ಹೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ನಾವು ಹೇಳ್ಬೇಕಾಗಿರೋದು, ಒಂದು ರೀತಿಯ ಇಡೀ ಒಂದು ದೇಶವೇ ಮುಂದೆ ನಿಂತು ಸಾಮಾಜಿಕ ವ್ಯವಸ್ಥೆ ಮತ್ತು ಪ್ರಭುತ್ವ ಮುಂದೆ ನಿಂತ್ಬಿಟ್ಟು ಪರಿಶಿಷ್ಟ ಸಮುದಾಯಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅನ್ನುವಂಥದ್ದು ನಮಗೆ ಈ ಅಂಕಿಅಂಶಗಳ ಮೂಲಕ, ದತ್ತಾಂಶಗಳ ಮೂಲಕ ಗೊತ್ತಾಗತ್ತೆ. ಹಾಗಿದ್ರೆ ಪರಿಶಿಷ್ಟ ಸಮುದಾಯಗಳ ರಕ್ಷಣೆಗೆ ಸಂವಿಧಾನ ಇಲ್ವೇ? ಸಂವಿಧಾನವನ್ನ ನಾವು ಒಂದು ಬಹುಮುಖ್ಯವಾದಂತ ನಮಗೆ ರಕ್ಷಣೆಗೆ ಅಥವಾ ಭಾರತದಲ್ಲಿ ಒಂದು ಚಲನಶೀಲತೆಗೆ, ಪ್ರಜಾಪ್ರಭುತ್ವವನ್ನು ಕಾಪಾಡೋದಕ್ಕೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಪರಿಶಿಷ್ಟ ಸಮುದಾಯಗಳಿಗೆ, ದಲಿತರಿಗೆ ಒಂದು ಹೊಸ ಅವಕಾಶವನ್ನು ತೆರೆದಕ್ಕೋಸ್ಕರ ಕಾರಣವಾದಂಥ ಸಂವಿಧಾನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸಂವಿಧಾನದಲ್ಲಿ ದಲಿತರ ರಕ್ಷಣೆಗಳಿಗೆ ಯಾವುದೇ ರೀತಿಯಾದಂಥ ನೀತಿಗಳಿದಾವೆ ಅನ್ನೋದನ್ನು ನೋಡೋದಾದ್ರೆ ಆರ್ಟಿಕಲ್ 14 ಇದೆ. ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಥವಾ ಎಲ್ಲರಿಗೂ ಸಮಾನ ಕಾನೂನು ಅನ್ವಯಿಸುತ್ತೆ ಅನ್ನುವಂಥದ್ದನ್ನ ಕೂಡ, ಅಂದ್ರೆ ನೀವು ತಾರತಮ್ಯ ಮಾಡೋದಕ್ಕೆ ನೀವು ಕಾನೂನು ಒಪ್ಪೋದಿಲ್ಲ ಅನ್ನೋದಕ್ಕೆ ಆರ್ಟಿಕಲ್ 14 ಇದೆ. ಮತ್ತು ಆರ್ಟಿಕಲ್ 15(1) ಡಿಸ್ಕ್ರಿಮಿನೇಷನ್ ಅಗೇನೆಸ್ಟ್ ಎನಿ ಸಿಟಿಜನ್, ಯಾವುದೇ ನಾಗರಿಕರ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಅವರ ಹುಟ್ಟಿನ ಕಾರಣಕ್ಕೆ, ಜಾತಿಯ ಕಾರಣಕ್ಕೆ, ವರ್ಣದ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ಎನಿಥಿಂಗ್ ಯಾವುದೇ ಕಾರಣಕ್ಕೂ ಜಾತಿ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 15(1) ಹೇಳುತ್ತೆ. ಆರ್ಟಿಕಲ್ 15(3) ಹೇಳುತ್ತೆ ಯಾವುದೇ ರೀತಿಯ ಒಂದು ರಕ್ಷಣೆ ಒದಗಿಸೋದಕ್ಕೆ ಸಂಪೂರ್ಣ ಅವಕಾಶ ಕೊಡಲಾಗಿರೋದನ್ನ ಆರ್ಟಿಕಲ್ 15(3) ಹೇಳೋದನ್ನ ನೋಡ್ತಾ ಇದೀವಿ. ಆರ್ಟಿಕಲ್ 16 ಈಕ್ವಲ್ ಅಪಾರ್ಚುನಿಟಿ, ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಎಲ್ಲ ಈಕ್ವಲ್ ಅಪಾರ್ಚುನಿಟಿ ಇರುವಂತಹ ಆರ್ಟಿಕಲ್ 16 ನೋಡ್ತಾ ಇದೀವಿ. ಆರ್ಟಿಕಲ್ 17 ಅಸ್ಪೃಶ್ಯತೆ ರದ್ದತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವುದೇ ದಲಿತರು, ಪರಿಶಿಷ್ಟ ಸಮುದಾಯದವರು ತಮ್ಮ ಮೇಲೆ ಹಲ್ಲೆ ಆದ್ರೆ ಅದನ್ನು ಪ್ರತಿಭಟಿಸುವಂತಹ, ಹಲ್ಲೆಯಿಂದ ರಕ್ಷಣೆ ಪಡುವಂತಹ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆರ್ಟಿಕಲ್ 21 ಬದುಕುವ ಹಕ್ಕನ್ನ ಕಲ್ಪಿಸಲಾಗುತ್ತೆ. ಆರ್ಟಿಕಲ್ 23 ಪ್ರೊಹಿಬಿಟಿಂಗ್ ಫೋರ್ಸ್ಡ್ ವರ್ಕ್ ಅಂಡ್ ಹ್ಯೂಮನ್ ಎಕ್ಸ್ಪ್ಲೈಟೇಷನ್, ಮನುಷ್ಯರನ್ನ ಎಕ್ಸ್ಪ್ಲೈಟೇಷನ್ ಮಾಡೋದರ ವಿರುದ್ಧ ಒಂದು ನಿಯಂತ್ರಣ ಮಾಡುವಂತಹ ಒಂದು ಪ್ರತಿಬಂಧ ಹೇರುವಂತಹ ಆರ್ಟಿಕಲ್ 23 ಇದೆ. ಮತ್ತು ಆರ್ಟಿಕಲ್ 24 ಮತ್ತು ಮಕ್ಕಳನ್ನ ಬಾಲ ಕಾರ್ಮಿಕರಾಗಿ, ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ದಲಿತ ಪ್ರಮಾಣದ ಮಕ್ಕಳೇ ಬಾಲ ಕಾರ್ಮಿಕರಾಗಿ ಬಾಲ ಕಾರ್ಮಿಕರಾಗಿ ದುರ್ಬಳಕೆ ಆಗುವುದನ್ನು ನೋಡ್ತಾ ಇದೀವಿ. ಅದಕ್ಕೋಸ್ಕರ ಅದರ ಪ್ರತಿಬಂಧಕವಾಗಿ ಆರ್ಟಿಕಲ್ 24 ಹೇಳುತ್ತೆ. ಆರ್ಟಿಕಲ್ 39A ಸ್ಟೇಟ್ ಪಾಲಿಸಿ shall be focused on ensuring that all people have the equal access to the appropriate means of subsistence ಅಂತ ಹೇಳ್ತಾ ಇದ್ರೆ ಆರ್ಟಿಕಲ್ 39 ಹೇಳುತ್ತೆ. ಆರ್ಟಿಕಲ್ 39B ಸಂಪತ್ತಿನ ಸಮಾನ ಹಂಚಿಕೆ ಆಗ್ಬೇಕಂತ ಹೇಳುತ್ತೆ. ಆರ್ಟಿಕಲ್ 39B and C ಸಂಪತ್ತು ಕ್ರೋಢೀಕರಣಗೊಳ್ಬಾರ್ದು ಅಂತ ಹೇಳ್ಬಿಡುತ್ತೆ. ಆರ್ಟಿಕಲ್ 40 SC/ST ಆರ್ ಗಿವನ್ ರಿಸರ್ವೇಶನ್ ಫಾರ್ 1/3 ಆಫ್ ದ ಸೀಟ್ಸ್ ಇಂದ, ಪಂಚಾಯತ್ ವ್ಯವಸ್ಥೆಯಲ್ಲಿ 1/3 ಆಫ್ ದ ಸೀಟ್ ಅಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡ್ಬೇಕಂತ ಹೇಳ್ಬಿಟ್ಟು ಆರ್ಟಿಕಲ್ 40 ಹೇಳುತ್ತೆ. ಆರ್ಟಿಕಲ್ 46 ಹೇಳುತ್ತೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಅಗತ್ಯವಾದಂತಹ ಸೌಲಭ್ಯಗಳನ್ನ, ಕಲ್ಯಾಣಗಳನ್ನ ಕಲ್ಪಿಸೋದಕ್ಕೆ ಪ್ರಭುತ್ವಕ್ಕೆ, ಸ್ಟೇಟ್ಗೆ ಸಂಪೂರ್ಣ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 46 ಹೇಳುತ್ತೆ. ಮತ್ತು ಆರ್ಟಿಕಲ್ 43 ಲಿವಿಂಗ್ ವೇಜಸ್, ಒಂದು ಕನಿಷ್ಠ ದಿನಗೂಲಿ ಬಗ್ಗೆ ಮಾತಾಡುತ್ತೆ. ಈ ತರ ಆರ್ಟಿಕಲ್ 51AC ಇದು ಒಂದು ಯೂನಿಟಿ ಮತ್ತು ವೈಜ್ಞಾನಿಕ ಮನೋಧರ್ಮ ಬಗ್ಗೆ ಮಾತಾಡುತ್ತೆ. ಇಷ್ಟೆಲ್ಲ ಸಂವಿಧಾನದ ರಕ್ಷಣೆ ಇದೆ, ಆದರೂ ಸಹ ಇಲ್ಲಿ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಹಲ್ಲೆ ಮತ್ತು ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಯಾಕೆ ಅಂತಂದ್ರೆ ಪದೇ ಯಾಕೆ ಆಗ್ತದೆ ಅಂದ್ರೆ, ಈಗಾಗಲೇ ಮಾತಾಡ್ದಂಗೆ ಇಲ್ಲಿ ಸ್ಟೇಟ್ ಪ್ರಭುತ್ವಕ್ಕೂ ದಲಿತರ ಮೇಲೆ ರಕ್ಷಣೆಗೆ ಮಾಡುವ ಒಂದು ಆಸಕ್ತಿ ಇಲ್ಲ. ವ್ಯವಸ್ಥೆ ತನ್ನ ಜಾತಿ ಪೂರ್ವಗ್ರಹ ಪೀಡಿತ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಒಂದು ಹಿಂಸೆ ಹೆಚ್ಚಾಗ್ತಾ ಇದೆ. ಜಾತಿ ಮನಸ್ಥಿತಿಯಿಂದ ಹಿಂಸೆ ಹೆಚ್ಚಾಗ್ತಾ ಇದೆ. ನೀವು ಮರ್ಯಾದೆಗೇಡು ಹತ್ತ ನೋಡ್ತಿದ್ದಾರೆ. ಅಂತರ್ಜಾತಿ ವಿವಾಹ ಆಗಿರುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಮರ್ಯಾದೆಗೇಡು ಹತ್ಯೆಗಳು ನಡೀತಿದೆ ನೋಡ್ತಾ ಇದೀವಿ. ಇದೆಲ್ಲವನ್ನು ನಿಯಂತ್ರಿಸೋಕ್ಕೋಸ್ಕರ ಅಥವಾ SC/ST ಆಕ್ಟ್ 1989 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೇಲೆ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಬಂತು 1989. ಇದಕ್ಕೆ ಈ ಕಾಯ್ದೆನ ತರೋದಕ್ಕೆ ಮುಖ್ಯ ಕಾರಣ 1980ರ ದಶಕದಲ್ಲಿ ಬಾಗಲ್ಪುರದಲ್ಲಿ ನಡೆದಂತಹ ಕೈದಿಗಳು, ಅದರಲ್ಲಿ ಅತಿ ಹೆಚ್ಚಿನ ಪರಿಶಿಷ್ಟ ಸಮುದಾಯದ ದಲಿತ ಕೈದಿಗಳ ಕಣ್ಣನ್ನು ಕಿತ್ಬಿಟ್ಟು ಅವರನ್ನು ಕುರುಡರನ್ನಾಗಿ ಮಾಡಿದ್ದನ್ನ, ದೊಡ್ಡ ಘಟನೆ ನಡೆದಿದ್ದನ್ನು ನೋಡ್ತಾ ಇದ್ದೀವಿ. ಅದು ಒಂದು ಕಾರಣ. ಮತ್ತು 1985ರಲ್ಲಿ ಆಗಿನ
ಆಂಧ್ರ ಪ್ರದೇಶದ ಕರಂಚೇಡುನಲ್ಲಿ ದಲಿತರ ಹತ್ಯೆ ಆಗಿದ್ದನ್ನು ನೋಡಿದಾಗ ಅದು ಒಂದು ಕಾರಣ. ಈ ಥರದ 2-3 ದೊಡ್ಡ ಪ್ರಕರಣಗಳು ಏನು ನಡೆದಿದ್ದು, ಕರಂಚೇಡು, ಸುಂದೂರು ಮತ್ತು ಬಾಗಲ್ಪುರ ಕೈದಿಗಳ ಅವರನ್ನ ಕಣ್ಣನ್ನು ಕಿತ್ತು ಅವರನ್ನು ಕುರುಡರನ್ನಾಗಿ ಮಾಡಿದಂಥ ಪ್ರಕರಣಗಳೇನಿದ್ದಾವೆ, ಈ ಥರದ ಪ್ರಕರಣಗಳ ಕಾಲಕ್ಕೆ 1989 ಆಕ್ಟ್, SC/ST ಆಕ್ಟ್ ಅನ್ನ ಜಾರಿಗೊಳಿಸಿದ್ರು. ಮತ್ತು ಈ ಆಕ್ಟ್ ಒಂದು ರೀತಿಯ ರಕ್ಷಣೆ ಆಯ್ತು. ಈ ತೀರ ದೌರ್ಜನ್ಯದಿಂದ, ದೌರ್ಜನ್ಯ ವಿರೋಧಿ ಕಾಯ್ದೆ ಅಂದ್ರೆ ಅದರಲ್ಲಿ ಸ್ಪಷ್ಟವಾದಂಥ ನೀತಿಗಳಿದ್ವು. ಯಾವುದೇ ಒಂದು ದೂರು ದಾಖಲಿಸಿದ್ದು, ದೂರು ಕೊಟ್ರೆ ಅವರು ಇಮಿಡಿಯೇಟ್ ಆಗಿ ಅವರನ್ನ ಬಂಧಿಸಬೇಕು, ಜಾಮೀನು ಕೂಡ ಕೊಡುವಂತಿಲ್ಲ ಎನ್ನುವಂತಹ ರಕ್ಷಣೆಯನ್ನು ಒದಗಿಸಲಾಗಿತ್ತು. ಮತ್ತು 2015ರಲ್ಲಿ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಆ ರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸಲಾಯಿತು. ಅದರಲ್ಲಿ ಎಡಿಷನಲ್ ಆಗಿ ಮತ್ತೊಂದಿಷ್ಟು ಕ್ಯಾಟಗರೀಸ್ನ ಸೇರಿಸಲಾಯಿತು. ಆದರೆ ಅನ್ಅಪ್ರಾಪ್ರಿಯೇಟ್ ಆಕ್ಯುಪೇಷನ್ ಆಫ್ ಲ್ಯಾಂಡ್ ಆಗಲಿ, ಈ ಥರದ ಅನೇಕ ಅಮೆಂಡ್ಮೆಂಟ್ಗಳನ್ನ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಪೊಲೀಸರಿಗೂ ಕೂಡ ಹೆಚ್ಚಿನ ಅಧಿಕಾರ ಕೊಡಲಾಯಿತು. ಯಾವುದಕ್ಕೆ? ದಲಿತರ ರಕ್ಷಣೆಗೋಸ್ಕರ. ಅವರ ಮೇಲಿನ ದೂರು ತಗೊಂಬಂದ್ರೆ ನೀವು ಅವರನ್ನ ಆದ್ಯತೆ ಮೇರೆಗೆ ದೂರನ್ನು ದಾಖಲಿಸಬೇಕು, FIR ದಾಖಲಿಸಬೇಕು, ಬಂಧಿಸ್ಬೇಕಂತ ಅವರಿಗೆ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ಕೊಡಲಾಯಿತು. ಆದರೆ ಇವ್ಯಾವೂ ಸಹ ಜಾರಿಗೊಳ್ಳಲಿಲ್ಲ, ಕಾರ್ಯಗತಗೊಳ್ಳಲಿಲ್ಲ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ SC/ST ಆಕ್ಟ್ 1989 ವಿರುದ್ಧ ದೂರುಗಳು ದಾಖಲೆ ಮಾಡಿದ್ರು. ಅದನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಕೆಲವು ಬಲಿಷ್ಠ ಜಾತಿಗಳು, ಮುಂದುವರಿದ ಜಾತಿಗಳು ದೂರು ದಾಖಲೆ ಮಾಡಿದ್ರು. ಆದರೆ ಆ ಪ್ರಕರಣ ಸಂದರ್ಭದಲ್ಲಿ ಈ ಕಾಯ್ದೆಯನ್ನ ದುರ್ಬಲಗೊಳಿಸುವಂತಹ ತೀರ್ಪುಗಳು ಕೂಡ ಬಂದಿದ್ದನ್ನು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನೀವು ಖಾಸಗಿಯಾಗಿ ಒಂದು ಕೋಣೆಯ ನಡುವೆ ನಿಮ್ಮ ಮೇಲೆ ಜಾತಿಯ ಆಧಾರದಲ್ಲಿ ನಿಲ್ಲಿಸಿದ್ರೆ ಅದನ್ನ ಜಾತಿ ದೌರ್ಜನ್ಯ ಅಂತ ಪರಿಗಣಿಸುವಂತಿಲ್ಲ ಎನ್ನುವಂತಹ ತೀರ್ಪುಗಳನ್ನು ಕೊಟ್ಟಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಅಂದ್ರೆ ನ್ಯಾಯಾಂಗ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಅದನ್ನು ದುರ್ಬಲಗೊಳಿಸುವಂತಹ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ಇದು ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯಗಳ ಮೇಲೆ ದೌರ್ಜನ್ಯ ನಡೆಸೋದಕ್ಕೆ ಕಾರಣ. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಬಹುತೇಕ ನ್ಯಾಯಮೂರ್ತಿಗಳು ಮುಂದುವರೆದ ಜಾತಿಗಳಿಗೆ, ಮೇಲ್ಜಾತಿಗಳಿಗೆ ಸೇರಿದವರಾಗಿರೋದ್ರಿಂದ ಪರಿಶಿಷ್ಟ ಸಮುದಾಯದ ರಕ್ಷಣೆಗೆ ಸಿಗಬೇಕಾದಂತ ಒಂದು ರಕ್ಷಣೆ, ನ್ಯಾಯಾಂಗ ರಕ್ಷಣೆ ಸಿಗ್ತಾ ಇಲ್ಲ ಎನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ಇದು ಸಹ ಪರಿಶಿಷ್ಟ ಸಮುದಾಯಗಳ ಮೇಲೆ ನಡೀತಿರುವಂತಹ ದೌರ್ಜನ್ಯಕ್ಕೆ ಮುಖ್ಯ ಕಾರಣ ಆಗ್ತದೆ. ಅಂದ್ರೆ ಮೊದಲನೇದಾಗಿ ದೂರನ್ನು ದಾಖಲಿಸ್ಕೊಳ್ಳುವುದಿಲ್ಲ. ದೂರನ್ನು ದಾಖಲಿಸಿಕೊಂಡ ನಂತರ ಯಾರೋ ದೌರ್ಜನ್ಯ ನಡೆಸಿದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಿಲ್ಲ. ಕ್ರಮ ತೆಗೆದುಕೊಂಡ್ರೂ ಸಹ ನ್ಯಾಯಾಂಗ ಪ್ರೊಸೆಸ್ ಅಲ್ಲಿ ಪ್ರಕ್ರಿಯೆ ನಿಧಾನ ಆಗುತ್ತೆ. ಮತ್ತು ಆ ಪ್ರಕ್ರಿಯೆ ಸಂದರ್ಭದಲ್ಲಿ ನ್ಯಾಯಾಂಗದಿಂದ ಈ ತರಹದ ತೀರ್ಪುಗಳು ಕೂಡ ಬರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಎಲ್ಲಾ ಕಾರಣಗಳಿಗೆ ಪರಿಶಿಷ್ಟ ಸಮುದಾಯದ ಮೇಲೆ ದೌರ್ಜನ್ಯ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಇದನ್ನು ನಾವು ನಾಗರಿಕ ಸಮಾಜ ಮತ್ತು ಸಾಮಾಜಿಕ ಸಂಘಟನೆಗಳು ಇದನ್ನು ಹೇಗೆ ಮುಖಾಮುಖಿ ಆಗಬೇಕು ಎನ್ನುವಂಥದ್ದೇ ನಮ್ಮ ಮುಂದಿರುವಂತಹ ಒಂದು ದೊಡ್ಡ ಸವಾಲಾಗಿದೆ. ಈ ದೌರ್ಜನ್ಯಗಳನ್ನ ತಡೆಯುವುದು ಹೇಗೆ ಮತ್ತು ದೌರ್ಜನ್ಯಗಳನ್ನ ಕಡಿಮೆ ಮಾಡುವುದು ಹೇಗೆ ಎನ್ನುವುದೇ ನಮ್ಮ ಮುಂದಿರುವಂತಹ ಸವಾಲಾಗಿದೆ. ಅದಕ್ಕೋಸ್ಕರ ಈ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಸಾಮಾಜಿಕ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಬ್ರಾಡ್ ಬೇಸ್, ವಿಶಾಲವಾದಂತಹ ಒಂದು ವೇದಿಕೆ ರಚಿಸ್ಕೋಬೇಕಾಗತ್ತೆ. ಮತ್ತು ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ, 31 ಜಿಲ್ಲೆಗಳಲ್ಲಿ, 226 ತಾಲೂಕುಗಳಲ್ಲಿಯೂ ಒಂದೊಂದು ಸೆಂಟರ್, ಒಂದು ಹೆಲ್ಪ್ಲೈನ್ ಸೆಂಟರ್ ಅಂತ ಮಾಡ್ಕೊಳ್ಳೋದು, ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯಗಳ ದೌರ್ಜನ್ಯ ನಿಯಂತ್ರಣ ವೇದಿಕೆಗಳಂತ ಮಾಡಿಕೊಂಡು ದಿನನಿತ್ಯ ಅಥವಾ ಪ್ರತಿ ವಾರ ಸಭೆ ಸೇರ್ಬಿಟ್ಟು ಒಂದು ವಾರದಲ್ಲಿ ಏನಾದರೂ ದೌರ್ಜನ್ಯ ಪ್ರಕರಣ ನಡೆದ್ರೆ ಸ್ವಯಂ ಪ್ರೇರಿತರಾಗಿ ತಾವೇ ದೂರು ದಾಖಲಿಸ್ಕೊಂಡು ಪೊಲೀಸರಿಗೆ ದೂರು ದಾಖಲಿಸುವುದು, ಈ ತರಹದ ಒಂದು ಕಾರ್ಯಯೋಜನೆಗಳನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ವ್ಯವಸ್ಥೆ, ಸಮಾಜದ ಜೊತೆಗೆ ನಾವು ಮಾತಾಡ್ತಾ ಯಾವ ರೀತಿ ನೀವು ದೌರ್ಜನ್ಯವನ್ನು ನಿಲ್ಲಿಸಬೇಕು, ದೌರ್ಜನ್ಯ ಎನ್ನುವುದು ಅಕ್ಷಮ್ಯ ಅಪರಾಧ ಎನ್ನುವಂಥದ್ದನ್ನು ಕೂಡ ಒಂದು ಮೂವ್ಮೆಂಟ್, ಒಂದು ಚಳವಳಿಯನ್ನು ಸಹ ಕಟ್ಟಬೇಕಾಗತ್ತೆ. ಈ ಕೂಡಲೇ ಎಲ್ಲಾ ಸಾಮಾಜಿಕ ಸಂಘಟನೆಗಳು ಮಾಡಬೇಕಾಗಿದೆ. ನಮಸ್ಕಾರ.